ಆರಕ್ಕೆಯ ಸಿರಿಗೆ ಆರಕ್ಕೆ ಚಿಂತಿಸುವರು, ಆರಕ್ಕೆಯ ಬಡತನಕ್ಕೆ ಆರಕ್ಕೆ ಮರುಗುವರು, ಇದಾರಕ್ಕೆ ಆರಕ್ಕೆ ಇದೇನಕ್ಕೆ ಏನಕ್ಕೆ, ಮಾಯದ ಬೇಳುವೆ ಹುರುಳಿಲ್ಲ, ಕೊಂದು ಕೂಗಿತ್ತು ನೋಡ ಗುಹೇಶ್ವರ. ಅಲ್ಲಮಪ್ರಭುಗಳ ಈ ವಚನವು ಮನುಷ್ಯನ ಲೌಕಿಕ ವ್ಯಾಮೋಹ, ಸಂಪತ್ತು ಮತ್ತು ಬಡತನದ ಕುರಿತಾದ ಮಿಥ್ಯಾ ಕಲ್ಪನೆಗಳನ್ನು ಅತ್ಯಂತ ತಾರ್ಕಿಕವಾಗಿ ಮತ್ತು ನಿರ್ದಾಕ್ಷಿಣ್ಯವಾಗಿ ಪ್ರಶ್ನಿಸುತ್ತದೆ. ಇದು ವೈರಾಗ್ಯದ ಪರಾಕಾಷ್ಠೆಯನ್ನು ತಲುಪಿದ ವಚನವಾಗಿದೆ. ಇದರ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಆರಕ್ಕೆಯ ಸಿರಿಗೆ ಆರಕ್ಕೆ ಚಿಂತಿಸುವರು, ಆರಕ್ಕೆಯ ಬಡತನಕ್ಕೆ ಆರಕ್ಕೆ ಮರುಗುವರು. ಇಲ್ಲಿ ಆರಕ್ಕೆ ಎಂಬ ಪದಕ್ಕೆ ಎರಡು ಅರ್ಥಗಳಿವೆ. ಒಂದು ಯಾರಿಗೆ ಅಥವಾ ಯಾತಕ್ಕೆ, ಇನ್ನೊಂದು 6 ಅಂಕೆಯ ಅಥವಾ ಅಲ್ಪ ಪ್ರಮಾಣದ ಎಂಬ ಧ್ವನಿ. ಅಲ್ಲಮರು ಕೇಳುತ್ತಾರೆ, ಬರುವ ಮತ್ತು ಹೋಗುವ ಈ ಸಂಪತ್ತಿಗಾಗಿ ಅಷ್ಟೊಂದು ಚಿಂತೆ ಏಕೆ? ಹಾಗೆಯೇ ಬಂದೊದಗಿದ ಬಡತನಕ್ಕಾಗಿ ಮರುಗುವುದು ಅಥವಾ ದುಃಖಿಸುವುದು ಏಕೆ? ಸಿರಿ ಮತ್ತು ಬಡತನ ಎರಡು ಶಾಶ್ವತವಲ್ಲದ ಸ್ಥಿತಿಗಳು. ಒಂದು ಹಗಲಾದರೆ ಇನ್ನೊಂದು ರಾತ್ರಿಯಂತೆ. ಈ ಬಾಹ್ಯ ಸ್ಥಿತಿಗಳಿಗೆ ಮನುಷ್ಯ ತನ್ನ ಅಂತರಂಗದ ಶಾಂತಿಯನ್ನು ಬಲಿಗೊಡುವುದು ವ್ಯರ್ಥ ಎಂಬುದು ಇಲ್ಲಿನ ಆಶಯ. ಇದಾರಕ್ಕೆ ಆರಕ್ಕೆ ಇದೇನಕ್ಕೆ ಏನಕ್ಕೆ? ಈ ಸಾಲು ಸಮಾಜದ ಸಾಮಾನ್ಯ ಧೋರಣೆಯನ್ನು ಅಣಕಿಸುವಂತಿದೆ. ಮನುಷ್ಯ ತನ್ನ ಇಡೀ ಜೀವನವನ್ನು ಇದು ಯಾರಿಗೆ, ಅದು ಯಾರಿಗೆ, ಇದು ಎದಕ್ಕೆ, ಅದು ಎದಕ್ಕೆ ಎಂಬ ಲೆಕ್ಕಾಚಾರದಲ್ಲಿಯೇ ಕಳೆದು ಹಾಕುತ್ತಾನೆ. ಈ ನನ್ನದು ನಿನ್ನದು ಎಂಬ ಮಾಯಾಜಾಲದಲ್ಲಿ ಸಿಲುಕಿ ಜೀವನದ ಮೂಲ ಉದ್ದೇಶವನ್ನೇ ಮರೆತುಬಿಡುತ್ತಾನೆ. ಇದ್ಯಾವುದು ನಿನ್ನದಲ್ಲ ಎಂದು ಎಚ್ಚರಿಸುವ ವೈರಾಗ್ಯದ ದನಿಯಿದು. ಮಾಯದ ಬೇಳುವೆ ಹುರುಳಿಲ್ಲ. ಬೇಳುವೆ ಎಂದರೆ ಹರಟೆ, ಬೊಬ್ಬೆ ಅಥವಾ ಹಾರಾಟ. ಮಾಯೆ ಎಂಬುದು ಒಂದು ದೊಡ್ಡ ಭ್ರಮೆ. ಅದು ಮನುಷ್ಯನನ್ನು ಆಸೆ ಆಮಿಷಗಳ ಮೂಲಕ ಕುಣಿಸುತ್ತದೆ. ಆದರೆ ಅಲ್ಲಮರು ಹೇಳುವಂತೆ ಈ ಮಾಯೆಯ ಹಾರಾಟದಲ್ಲಿ ಯಾವುದೇ ಹುರುಳಿಲ್ಲ, ಅಂದರೆ ಸತ್ವವಿಲ್ಲ. ಅಂದರೆ ಲೌಕಿಕ ಸುಖ ದುಃಖಗಳೆಲ್ಲವೂ ಒಳಗಿಲ್ಲದೊಳ್ಳೆ ಇದ್ದಂತೆ. ಮೇಲೆ ನೋಡಲು ಆಕರ್ಷಕವಾಗಿದ್ದರೂ ಒಳಗಡೆ ಶೂನ್ಯ. ಕೊಂದು ಕೂಗಿತ್ತು ನೋಡ ಗುಹೇಶ್ವರ. ಇದು ವಚನದ ಅತ್ಯಂತ ಕ್ರಾಂತಿಕಾರಕ ಸಾಲು. ಮನುಷ್ಯ ತನ್ನ ಅಹಂ ಅಥವಾ ನಾನು ಎಂಬ ಭಾವನೆಯಿಂದ ಎಲ್ಲವನ್ನೂ ತನ್ನದಾಗಿಸಿಕೊಳ್ಳಲು ಹವಣಿಸುತ್ತಾನೆ. ಆದರೆ ಕಾಲ ಅಥವಾ ಸಾವು ಬಂದಾಗ ಆತನ ಎಲ್ಲ ಸಿರಿ ಸಂಪತ್ತು, ಆಸೆ ಆಕಾಂಕ್ಷೆಗಳು ಕೊಲ್ಲಲ್ಪಡುತ್ತವೆ. ಆ ಸಾವು ಅಬ್ಬರಿಸಿ ಹೇಳುತ್ತದೆ, ನೋಡು, ನೀನು ನಂಬಿದ್ದ ಯಾವುದೂ ನಿನ್ನನ್ನು ರಕ್ಷಿಸಲಿಲ್ಲ ಎಂದು. ಮನುಷ್ಯನ ಅಜ್ಞಾನವನ್ನು ಮಾಯೆಯು ಕೊಂದು ಹಾಕಿ ಗೆಲುವಿನ ನಗೆ ಬೀರುತ್ತದೆ ಎಂಬುದನ್ನು ಅಲ್ಲಮರು ಕೊಂದು ಕೂಗಿತ್ತು ಎಂಬ ಉಗ್ರ ರೂಪಕದ ಮೂಲಕ ವಿವರಿಸಿದ್ದಾರೆ. ವಚನದ ಒಳಾರ್ಥ ಮತ್ತು ಸಂದೇಶ. ಸಮಾನ ಚಿತ್ತತೆ. ಸಿರಿ ಬಂದಾಗ ಹಿಗ್ಗದೆ, ಬಡತನ ಬಂದಾಗ ಕುಗ್ಗದೆ ಇರುವುದೇ ನಿಜವಾದ ಜ್ಞಾನಿಯ ಲಕ್ಷಣ. ವೈರಾಗ್ಯ. ಪ್ರಪಂಚದ ವಸ್ತುಗಳ ಮೇಲೆ ಮಮಕಾರ ಬೆಳೆಸಿಕೊಳ್ಳುವುದು ವ್ಯರ್ಥ. ಯಾಕೆಂದರೆ ಅವು ಕ್ಷಣಿಕ. ಗುಹೇಶ್ವರನ ಅರಿವು. ಲೌಕಿಕದ ಈ ವ್ಯರ್ಥ ಹಾರಾಟವನ್ನು ಬಿಟ್ಟು ಅಂತರಂಗದ ಗುಹೇಶ್ವರನನ್ನು, ಅಂದರೆ ಪರಶಿವನನ್ನು ಅಥವಾ ಸತ್ಯವನ್ನು ಅರಿತರೆ ಮಾತ್ರ ಮನುಷ್ಯ ಈ ಮಾಯೆಯ ಬಲೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಒಟ್ಟಾರೆಯಾಗಿ ಈ ವಚನವು ನಮ್ಮನ್ನು ನಾವು ವಿಶ್ಲೇಷಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ನಾವು ಯಾವುದಕ್ಕಾಗಿ ಓಡುತ್ತಿದ್ದೇವೆ? ಈ ಓಟಕ್ಕೆ ಅಂತ್ಯ ಎಲ್ಲಿದೆ ಎಂಬ ಗಹನವಾದ ಪ್ರಶ್ನೆಗಳನ್ನು ಅಲ್ಲಮಪ್ರಭುಗಳು ಇಲ್ಲಿ ಎತ್ತಿದ್ದಾರೆ.